2021ರಿಂದ ಕೇರಳದಲ್ಲಿ ಬಿಜೆಪಿ ಮತ್ತು ಸಿಪಿಎಂ ನಡುವೆ ಒಂದು ರಹಸ್ಯ ಒಪ್ಪಂದವಿದೆ. ಏಕೆಂದರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಬಯಸುತ್ತಾರೆ. ಪಿಣರಾಯಿ ವಿಜಯನ್ ಅವರು ಸರ್ಕಾರ ಮುಂದುವರಿಯಬೇಕು ಎಂದು ಬಯಸುತ್ತಾರೆ. ಅವರಿಬ್ಬರಿಗೂ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ದೂರ ಇಡುವ ಸಾಮಾನ್ಯ ಅಜೆಂಡಾ ಇದೆ. ಯಾರೂ ಕೇರಳಕ್ಕೆ ಬಂದು ಹೂಡಿಕೆ ಮಾಡುತ್ತಿಲ್ಲ. ಅವರು ಯಾವುದೇ ದೊಡ್ಡ ಯೋಜನೆಗಳನ್ನು ಕೈಗೊಂಡಿಲ್ಲ. ವಿಮಾನ ನಿಲ್ದಾಣಗಳು. ಕಣ್ಣೂರು ವಿಮಾನ ನಿಲ್ದಾಣವನ್ನು ಕಳೆದ ಯುಡಿಎಫ್ ಸರ್ಕಾರ ಮುಗಿಸಿದೆ. ಕೊಚ್ಚಿ ಮೆಟ್ರೋ ನಾವು ಮಾಡಿದ್ದಿವೆ. ಅವರು ಮಾತನಾಡುತ್ತಿರುವ ಅಭಿವೃದ್ಧಿ ಯಾವುದು? ಯಾವುದೇ ಅಭಿವೃದ್ಧಿ ಇಲ್ಲ ಮತ್ತು ನಿರುದ್ಯೋಗ ದರ ಏರುತ್ತಿದೆ. ಬೆಲೆ ಏರಿಕೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೇರಳದಿಂದ ಹೊರಗೆ ಹೋಗುತ್ತಿದ್ದಾರೆ. ಕೇರಳ ಈಗ ಒಂದು ವೃದ್ಧಾಶ್ರಮವಾಗಿದೆ. ಆದರೆ ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಸಮಯ ಕಳೆದಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನಾನು ಕೇರಳದ ಮುಂದಿನ ಮುಖ್ಯಮಂತ್ರಿಯೊಂದಿಗೆ ಮಾತನಾಡುತ್ತಿದ್ದೇನೆಯೇ? ನೀವೇನು ಯೋಚಿಸ್ತೀರಿ? ನಾನು ನಿಮ್ಮನ್ನು ಅದನ್ನು ಕೇಳುತ್ತಾ ಇದ್ದೇನೆ. ಯಾಕಂದರೆ ನಿಮ್ಮ ಎದುರಾಳಿ LDF ಒಬ್ಬ ಸ್ಪಷ್ಟ ಅಭ್ಯರ್ಥಿಯನ್ನು ಹೊಂದಿದ್ದಾರೆ. ಅವರು ಎಲ್ಲೆಡೆ ಇದ್ದಾರೆ. ನೀವು ನಿಮ್ಮ ಮುಖ್ಯಮಂತ್ರಿ ಯಾರೆಂದು ಘೋಷಿಸುತ್ತಲೂ ಇಲ್ಲ. ಮುಂದಿನ ನಾಯಕ ಯಾರೆಂದು ಜನರಿಗೆ ಸ್ಪಷ್ಟವಾಗಿ ತಿಳಿಯದಿದ್ದಾಗ ಅದು ಪ್ರಚಾರದಲ್ಲಿ ಒಂದು ನಕಾರಾತ್ಮಕ ಅಂಶವಲ್ಲವೇ? ನೀವೇ ಮುಂದಿನ ಮುಖ್ಯಮಂತ್ರಿಯೇ. ನೋಡಿ, ಮೊದಲನೇದಾಗಿ ನಮಗೆ ಕಾಂಗ್ರೆಸ್ ಪಕ್ಷವು ಅಭ್ಯರ್ಥಿ ಯಾರೆಂದು ಎಂದಿಗೂ ಸ್ಪಷ್ಟವಾಗಿ ಘೋಷಿಸುವುದಿಲ್ಲ. ಅದಕ್ಕಾಗಿಯೇ ಅದು ಎಲ್ಲ ಚುನಾವಣೆಗಳನ್ನ ಸೋಲುತ್ತಿದೆ. ಇದು ಕೇರಳ ಮತ್ತು ಇತರ ಸ್ಥಳಗಳಲ್ಲಿ ನಮ್ಮ ವ್ಯವಸ್ಥೆ. ಒಂದನೆಯದಾಗಿ. ಎರಡನೆಯದಾಗಿ, ಮಿಸ್ಟರ್ ಪಿಣರಾಯಿ ವಿಜಯನ್ ಅವರೇ ಏಕೈಕ ನಾಯಕ. ಅವರ ನಿರಂಕುಶ ಆಡಳಿತವು ಸರ್ಕಾರದಲ್ಲಿ ಮಾತ್ರವಲ್ಲ, ಪಕ್ಷದಲ್ಲಿಯೂ ನಡೆಯುತ್ತಿದೆ. ಆದ್ದರಿಂದ ನಮಗೆ 4-5 ನಾಯಕರಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದ ಸೌಂದರ್ಯ. ಅವರು ಮುಖ್ಯಮಂತ್ರಿಯಾಗಲು ಮತ್ತು ರಾಜ್ಯವನ್ನು ಮುನ್ನಡೆಸಲು ಅರ್ಹರು. ಅದೇ ಪಕ್ಷದ ಸೌಂದರ್ಯ. ನೀವು ನೋಡುವುದಿಲ್ಲ. ಮತ್ತು ಅಂತಿಮವಾಗಿ ಚುನಾವಣೆಯನ್ನು ಗೆದ್ದ ನಂತರ ನಮ್ಮ ನಾಯಕತ್ವ ನಿರ್ಧರಿಸುತ್ತದೆ. ಹಾಗಾದರೆ ನೀವು ಇದನ್ನು ಒಂದು ದೌರ್ಬಲ್ಯವೆಂದು ನೋಡುವುದಿಲ್ಲವೇ? ಚುನಾವಣಾ ರಾಜಕೀಯದಲ್ಲಿ ಯಾರು ಎಂದು ಇರುವುದು ಒಳ್ಳೆಯದು. ಮುಂದಿನ ನಾಯಕ ಯಾರು ಆಗಲಿದ್ದಾರೆ ಎಂದು ಮತದಾರರಿಗೆ ಗೊತ್ತಿರಬೇಕು. ಹಾಗಾಗಿ ಅದು ಅಸ್ಪಷ್ಟವಾಗಿದ್ದಾಗ ಅದು ಸ್ವಲ್ಪ ನೆಗೆಟಿವ್. ಇಲ್ಲ, ಅದು ಒಂದು ನಕಾರಾತ್ಮಕ ಅಂಶ ಎಂದು ನನಗೆ ಅನಿಸುವುದಿಲ್ಲ. ಅದು ನಮಗೆ ಸಹಾಯ ಮಾಡುತ್ತದೆ. ಯಾಕೆಂದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಆದ್ದರಿಂದ ಒಗ್ಗಟ್ಟಿನ ಪ್ರಯತ್ನವಿದೆ. ಆ ರೀತಿಯಲ್ಲಿ ಅದು ನಮಗೆ ಸಹಾಯಕವಾಗಿದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಅವರು ನಮ್ಮ ಎಲ್ಲಾ ನಾಯಕರನ್ನು ಕರೆದರು. 7-8 ಜನರಿದ್ದಾರೆ. ಮತ್ತು ಅಂತಿಮವಾಗಿ ಅವರು ಹೇಳಿದರು, ನಾವು ಇರುತ್ತೇವೆ. ಮೊದಲ ಆದ್ಯತೆ ಚುನಾವಣೆಯನ್ನು ಗೆಲ್ಲುವುದಾಗಿರುತ್ತದೆ. ಅದರ ನಂತರ ಉಳಿದದ್ದನ್ನು ನಿರ್ಧರಿಸಬಹುದು. ಎಲ್ಲರೂ ಒಪ್ತಾರೆ. ನಮಗೆ ಅತ್ಯಂತ ಪ್ರಮುಖವಾದ ಆದ್ಯತೆ ಎಂದರೆ ಚುನಾವಣೆಯಲ್ಲಿ ಗೆಲ್ಲುವುದು. 10 ವರ್ಷಗಳಿಂದ ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಆದ್ದರಿಂದ ನಾವು, ರಾಜ್ಯದ ಜನರು ಕೂಡ ಆ ಸರ್ಕಾರದಲ್ಲಿ ಒಂದು ಪರಿಹಾರವನ್ನು ಹುಡುಕುತ್ತಿದ್ದೇವೆ. ಇಲ್ಲಿ ಬಿಜೆಪಿ ಒಂದು ಫ್ಯಾಕ್ಟರ್ ಅಲ್ಲ. ಆದ್ದರಿಂದ ಇಲ್ಲಿನ ಇಂದಿನ ಸರ್ಕಾರದ ವಿರುದ್ಧ ಹೋರಾಡಿ ಕೇರಳದಲ್ಲಿ UDF ಸರ್ಕಾರವನ್ನು ಮರಳಿ ತರುವುದು ನಮ್ಮ ಪ್ರಮುಖ ಕರ್ತವ್ಯವಾಗಿದೆ. ನೀವು ಆರೋಪಿಸುತ್ತಿದ್ದೀರಿ LDF BJP ಮೈತ್ರಿ, ಮತ್ತು ನೀವು ಹೇಳುತ್ತಿದ್ದೀರಿ, ನೋಡಿ, ಪಾಲಕ್ಕಾಡ್ನಂತಹ ಸೀಟುಗಳಲ್ಲಿ ಅವರು ಗೆಲ್ಲಲು ಅವರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ನೀವು ಹೇಳುತ್ತಿದ್ದೀರಿ. ಇದು ಬಿರುಸಿನ ಚುನಾವಣೆ ಎಂಬುದನ್ನು ಇದು ಪ್ರತಿಬಿಂಬಿಸುತ್ತದೆಯೇ? ಮತ್ತು ಆದ್ದರಿಂದ ನೀವು ಆ ಕೆಲವು ಸೀಟುಗಳ ಬಗ್ಗೆಯೂ ಚಿಂತಿತರಾಗಿದ್ದೀರಾ? ಇದು ನಿಜವಾಗಿಯೂ ಒಂದು ಅಲೆಯಲ್ಲ. 10 ವರ್ಷಗಳ ನಂತರವೂ UDF ಮಾಡಲಿರುವ ಸಂಪೂರ್ಣ ವಿಜಯ ಇದಲ್ಲ. ಅಥವಾ ನಾವು ಮಾತನಾಡುತ್ತಿರುವ ಆ ನಿರ್ದಿಷ್ಟ ಸೀಟುಗಳಲ್ಲಿ ಈ ರೀತಿಯ, ನಿಮಗೆ ಗೊತ್ತಲ್ಲ, ಇದಕ್ಕೆ ಪ್ರತಿಯಾಗಿ ಒಂದು ಪ್ರತಿತಂತ್ರವನ್ನು ರೂಪಿಸಲು ನಿಮಗೆ ಸಾಧ್ಯವಾಗಿಲ್ಲ. ಅದಕ್ಕಾಗಿಯೇ ನಿಮಗೆ ಗೊತ್ತಲ್ಲ, ಅವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಬಯಸುತ್ತಿದ್ದಾರೆ. ಮತ್ತು ಆದ್ದರಿಂದ ಈ ರೀತಿಯ ಒಂದು ಒಪ್ಪಂದ ಎಂದು ಹೇಳುತ್ತಿದ್ದೀರಾ? ಕೇರಳದಲ್ಲಿ 2021ರಿಂದ ಬಿಜೆಪಿ ಮತ್ತು ಸಿಪಿಎಂ ನಡುವೆ ಒಂದು ರಹಸ್ಯ ಒಪ್ಪಂದವಿದೆ. ಏಕೆಂದರೆ ನರೇಂದ್ರ ಮೋದಿಯವರಿಗೆ ಕಾಂಗ್ರೆಸ್ ಮುಕ್ತ ಭಾರತ ಬೇಕು. ಪಿಣರಾಯಿ ವಿಜಯನ್ ಅವರು ಸರ್ಕಾರ ಮುಂದುವರಿಯಬೇಕೆಂದು ಬಯಸುತ್ತಾರೆ. ಆದ್ದರಿಂದ ಅವರಿಬ್ಬರಿಗೂ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ದೂರವಿಡುವ ಸಾಮಾನ್ಯ ಅಜೆಂಡಾ ಇದೆ. ಆದ್ದರಿಂದ ಅದು ತುಂಬಾ ಸ್ಪಷ್ಟವಾಗಿದೆ. ಕಳೆದ 2021ರಲ್ಲಿ ಆ ಸಮಯದಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಅದು ತುಂಬಾ ಸ್ಪಷ್ಟವಾಗಿತ್ತು. ಮತ್ತು ಕೆಲವು ಸೀಟುಗಳಲ್ಲಿ ಬಿಜೆಪಿಯ ಮತದಾರರಲ್ಲ, BDJS ಮತ್ತು NDAಯ ಇತರ ಮಿತ್ರ ಪಕ್ಷಗಳು ಅವರು ಸಿಪಿಎಂಗೆ ಮತ ಹಾಕಿದರು. ಅದಕ್ಕಾಗಿಯೇ ಅವರು ಆಯ್ಕೆಯಾದರು. ನಮಗೆ 40% ಮತಗಳು ಸಿಕ್ಕವು. ಸಿಪಿಎಂಗೆ 44% ಸಿಕ್ಕಿತು. ಬಿಜೆಪಿ ವಿಧಾನಸಭಾ ಚುನಾವಣೆಯ ಮೊದಲು ಒಂದು ಸಂಸತ್ ಚುನಾವಣೆ ಇತ್ತು. ಅವರಿಗೆ 14 ಸಿಕ್ಕಿತು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಕೇವಲ 10% ಮತ ಸಿಕ್ಕಿತು. ಆ 4% ಮತಗಳು ನಿರ್ಣಾಯಕವಾಗಿದ್ದವು. ಅದು ಸಿಪಿಎಂಗೆ ಹೋಯಿತು. ಹಾಗಾಗಿ ಈ ಬಾರಿಯೂ ಅದೇ ಪರಿಸ್ಥಿತಿ ಇದೆ. ಆದರೆ ಜನರು ಇದನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತರಾಗಿದ್ದಾರೆ.
ಅದಕ್ಕಾಗಿಯೇ ನಾವು ಬಹಿರಂಗವಾಗಿ ಹೇಳುತ್ತಿದ್ದೇವೆ. ಜನರಿಗೆ ಆ ಬಗ್ಗೆ ತಿಳಿ ಹೇಳುತ್ತಿದ್ದೇವೆ. ಬಿಜೆಪಿಗೆ ಮತ ನೀಡುವುದು ಸಿಪಿಎಂಗೆ ಸಹಾಯ ಮಾಡುತ್ತದೆ. ಯಾಕೆಂದರೆ ಅವರು ರಾಜ್ಯದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಆಡಳಿತ ವಿರೋಧಿ ಅಂಶವನ್ನು ವಿಭಜಿಸಲು ಬಯಸಿದ್ದರು. ಅವರು ಅದನ್ನು ವಿಭಜಿಸಲು ಬಯಸಿದ್ದರು. ಅದು ಅವರ ಯೋಚನೆ. ಆದರೆ ಅದು ಆಗುವುದಿಲ್ಲ. ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ತುಂಬ ಸ್ಪಷ್ಟ ಬಹುಮತ ಸಿಗುತ್ತದೆ. ಹಾಗಾದರೆ 2021 ಚುನಾವಣೆಗಳ ನಂತರವೂ ಮತಗಳ ವರ್ಗಾವಣೆ ಆಗಿದ್ದರಿಂದ LDF ಗೆಲ್ಲಲು ಸಾಧ್ಯವಾಯಿತು ಎಂದು ನೀವು ಆರೋಪಿಸುತ್ತಿದ್ದೀರಿ. ಹಾಗಾದರೆ ಬಹುಶಃ ಹೆಚ್ಚು ಪ್ರತಿಭೆಯಿಂದಲೋ ಅಥವಾ ಅದನ್ನು ಎದುರಿಸಲು ನಿಮಗೆ ಸಾಧ್ಯವಾಗಿಲ್ಲವೇ? ಇಲ್ಲ, ನಾವು ಅದನ್ನು ಸರಿಯಾಗಿಯೇ ಎದುರಿಸಿದೆವು. ಅದಕ್ಕಾಗಿಯೇ ನಾವು ಸಂಸತ್ ಚುನಾವಣೆಯಲ್ಲಿ 20ಕ್ಕೆ 18 ಸ್ಥಾನಗಳನ್ನು ಗೆದ್ದೆವು. ಎಲ್ಲಾ ಉಪಚುನಾವಣೆಗಳು ಒಂದನ್ನು ಹೊರತುಪಡಿಸಿ ನಾವು ಗೆದ್ದೆವು. ಎಲ್ಲ ಉಪಚುನಾವಣೆ ಕಳೆದ 4, 5, 8 ನಾವು ಚುನಾವಣೆಯಲ್ಲಿ ಗೆದ್ದೆವು. ಮತ್ತು ಪಂಚಾಯತ್ ಚುನಾವಣೆ ಕೂಡ. ಕಳೆದ ಪಂಚಾಯತ್ ಚುನಾವಣೆಯಲ್ಲಿ ನಾವು ನಮಗೆ ಸರಿಯಾಗಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಈ ಪಂಚಾಯತ್ ಚುನಾವಣೆಯಲ್ಲಿ ನಾವು ಭರ್ಜರಿ ಜಯ ಗಳಿಸಿದೆವು. ಇಡೀ ಕೇರಳದಾದ್ಯಂತ ನಮಗೆ ಅದು ಸಿಕ್ಕಿತು. ಹಾಗಾಗಿ ಈ ಎಲ್ಲಾ ವಿಷಯಗಳು ತೋರಿಸ್ತಿರುವುದೇನೆಂದರೆ ಜನರು ಇಂದಿನ ಸರ್ಕಾರದಿಂದ ಸಂಪೂರ್ಣವಾಗಿ ಭ್ರಮನಿರಸನಗೊಂಡಿದ್ದಾರೆ. ಆದ್ದರಿಂದ ಅವರು ಬದಲಾವಣೆಯನ್ನು ಬಯಸುತ್ತಾರೆ. ಮತ್ತು ಸತತವಾಗಿ 3 ಚುನಾವಣೆಗಳನ್ನು ಸೋತ ನಂತರವೂ ಮುಖ್ಯಮಂತ್ರಿಯವರು ಏನೂ ಆಗಿಲ್ಲ ಎಂಬಂತೆ ಪೋಸು ಕೊಡುತ್ತಿದ್ದಾರೆ. ಮತ್ತು ಸಹಜವಾಗಿ ಅವರೇ ಪ್ರಚಾರವನ್ನು ಮುನ್ನಡೆಸುತ್ತಿದ್ದಾರೆ. ಆದ್ದರಿಂದ ಅವರು ಯುದ್ಧರಂಗದಲ್ಲಿ ಸೋಲನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಅವರು ಹಾಗೆ ಹೇಳಬಹುದು, ನನಗೆ ಅರ್ಥವಾಗುತ್ತದೆ. ಆದರೆ ನಮ್ಮ ಬಳಿ ಸ್ಪಷ್ಟವಾದ ಕಾರ್ಯತಂತ್ರವಿದೆ. ಹಾಗಾಗಿ ಈಗ ಅವರು STPA ಜೊತೆಗೂ ಮೈತ್ರಿ ಮಾಡಿಕೊಂಡಿದ್ದಾರೆ. STPA ಒಂದು ಪಾಪ್ಯುಲರ್ ಫ್ರಂಟ್ ಮತ್ತು ಪಾಪ್ಯುಲರ್ ಫ್ರಂಟ್ನಿಂದ 2 ಅಭ್ಯರ್ಥಿಗಳು. ಹಿಂದೆ ಅವರು ಆ 2ರಲ್ಲಿ STPA ಬ್ಯಾನರ್ನ ಅಡಿಯಲ್ಲಿ ಸ್ಪರ್ಧಿಸಿದ್ದರು. ಈಗ ಅವರು ವೆಂಗರ ಮತ್ತು ಮಲಪುರನಲ್ಲಿ CPMನ ಅಭ್ಯರ್ಥಿಗಳಾಗಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಯವರು ವಾಸ್ತವವಾಗಿ ಹೇಳಿದ್ದೆಂದರೆ ಇದು ಜೇಬುಗಳ ಕಳ್ಳನನ್ನು ದೂಷಿಸಿದ ಹಾಗೆ. ಇಲ್ಲ. ಇದು ತುಂಬಾ ಸ್ಪಷ್ಟವಾಗಿದೆ. ಅವರು ಯಾಕೆ ಅಥವಾ ತದ್ವಿರುದ್ಧ ಅವರು ಯಾಕೆ ಬಹಿರಂಗವಾಗಿ ಹೇಳ್ತಾರೆಂದ್ರೆ ನಮಗೆ STPAಯ ಮತಗಳು ಬೇಡ ಎಂದು. ಅವರು ಹಾಗೆ ಹೇಳುತ್ತಿಲ್ಲ. ಕಳೆದ 2-3 ವರ್ಷಗಳಲ್ಲಿ ಇಲ್ಲಿ ಗಣನೀಯವಾದ ಅಭಿವೃದ್ಧಿಯಾಗಿದೆ. ಜನರೇ, ನೀವು ಅದನ್ನು ನೋಡಬಹುದು. ಆರ್ಥಿಕ ಅಂಕಿಅಂಶಗಳು ಕೂಡ 6.9, 6.7% ಬೆಳವಣಿಗೆಯನ್ನು ತೋರಿಸುತ್ತವೆ. ಹಾಗಾಗಿ ಬೆಳವಣಿಗೆಯ ಅಥವಾ ಜನರ ಕಲ್ಯಾಣದ ವಿಷಯದಲ್ಲಿ ಯಾವುದೇ ಪ್ರಮುಖ ನಕಾರಾತ್ಮಕ ಅಂಶ ಇಲ್ಲದಿರುವ ಪರಿಸ್ಥಿತಿಯಲ್ಲಿ ಜನರು ನಿಮಗೆ ಯಾಕೆ ಮತ ಹಾಕಬೇಕು? ಸ್ಥಳೀಯ ವಿಧಾನಸಭಾ ಚುನಾವಣೆಗಳಲ್ಲಿ ಸಿಪಿಎಂ ಕಳೆದ 4-5 ವರ್ಷಗಳಿಂದ 43%ಕ್ಕಿಂತ ಕೆಳಗೆ ಇಳಿದಿಲ್ಲ. ಹೌದು, ನೀವು ವಿಧಾನಸಭಾ ಚುನಾವಣೆಗಳಲ್ಲಿ 43%ವನ್ನು ದಾಟಿಲ್ಲ. ನೀವು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮಾಡಬಹುದು. ಹಾಗಾದರೆ ನಿಮ್ಮನ್ನು ಬೆಂಬಲಿಸಲು ಜನರನ್ನು ಪ್ರೇರೇಪಿಸುತ್ತಿರುವುದು ಯಾವುದು? ನೋಡಿ, ಕೇರಳದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. ನಮ್ಮ ವಿದೇಶಿ ನೇರ ಹೂಡಿಕೆ ಕೇವಲ 300 ಕೋಟಿ. ನೀವು ಇತರ ನೆರೆಯ ರಾಜ್ಯಗಳಾದ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದೊಂದಿಗೆ ಹೋಲಿಸಿ ಅವರು ವಿದೇಶಿ ನೇರ ಹೂಡಿಕೆಯಾಗಿ ಬಿಲಿಯನ್ ಗಟ್ಟಲೆ, ಟ್ರಿಲಿಯನ್ ಗಟ್ಟಲೆ ಪಡೆಯುತ್ತಿದ್ದಾರೆ. ಹೂಡಿಕೆಯಲ್ಲೂ ಕೂಡ ನಾವು ತುಂಬಾ ಬಡವರು. ಕೇರಳದಲ್ಲಿ ಯಾರೂ ಬಂದು ಹೂಡಿಕೆ ಮಾಡುತ್ತಿಲ್ಲ. ಅವರು ಯಾವುದೇ ಪ್ರಮುಖ ಯೋಜನೆಗಳನ್ನ ಕೈಗೆತ್ತಿಕೊಂಡಿಲ್ಲ. ವಿಮಾನ ನಿಲ್ದಾಣಗಳು. ಕಣ್ಣೂರು ವಿಮಾನ ನಿಲ್ದಾಣವನ್ನು ಕಳೆದ UDF ಸರ್ಕಾರ ಪ್ರಾರಂಭಿಸಿತು ಮತ್ತು ಮುಗಿಸಿತು. ಕೊಚ್ಚಿ ಮೆಟ್ರೋ ನಾವು ಮಾಡಿದಿವೆ. ಈ ಸರ್ಕಾರದ ಪ್ರಮುಖ ಉಪಕ್ರಮ ಯಾವುದು? ಅವರು ಏನನ್ನೂ ಹೇಳಲು ಸಾಧ್ಯವಿಲ್ಲ. ಅವರು ಹೇಳುತ್ತಿದ್ದಾರೆ ಅವರು ಶಾಲಾ ಕಟ್ಟಡಗಳನ್ನು ನಿರ್ಮಿಸುತ್ತಾರೆ. ಏನಿದು? ಈ ಮಹಾರಾಜರ ಕಾಲ ಮತ್ತು ಈ ಬ್ರಿಟಿಷರ ಕಾಲದಲ್ಲಿ ಕೇರಳದಲ್ಲಿ ಶಾಲಾ ಕಟ್ಟಡಗಳಿದ್ದವು. ಅದರಲ್ಲಿ ಹೊಸತೇನಿದೆ? ಅಲ್ಲ, ಅವರು ಮಾತನಾಡುತ್ತಿರುವ ಅಭಿವೃದ್ಧಿ ಯಾವುದು? ಸ್ವಲ್ಪವೂ ಅಭಿವೃದ್ಧಿ ಇಲ್ಲ. ಮತ್ತು ನಿರುದ್ಯೋಗ ದರ ಹೆಚ್ಚಾಗುತ್ತಿದೆ, ಬೆಲೆ ಏರಿಕೆ ಹೆಚ್ಚಾಗುತ್ತಿದೆ. ಹಾಗೂ ಕೆಯ ಯುವಕರೆಲ್ಲರೂ ಇತರ ದೇಶಗಳಿಗೆ, ಐರ್ಲೆಂಡ್, UK, ಫ್ರಾನ್ಸ್, ನಂತರ ಕೆನಡಾಕ್ಕೆ ರಫ್ತಾಗುತ್ತಿದ್ದಾರೆ. ಕೇರಳದ ಎಲ್ಲಾ ಯುವಕರಿಗೆ ಕೆನಡಾ ಹೊಸ ತಾಣವಾಗಿದೆ. ಅವರು ಯಾಕೆ ಹೋಗುತ್ತಿದ್ದಾರೆ? ಯಾಕೆಂದ್ರೆ ಕೇರಳದಲ್ಲಿ ಜಾಗತಿಕ ಗುಣಮಟ್ಟದ ಶಿಕ್ಷಣವಿಲ್ಲ. ಅವರಿಗೆ ಉತ್ತಮ ಉದ್ಯೋಗಗಳು ಸಿಗುತ್ತಿಲ್ಲ. ಹಾಗಾಗಿ ಎಲ್ಲರೂ ಕೇರಳದಿಂದ ಹೊರಗೆ ಹೋಗುತ್ತಿದ್ದಾರೆ. ಕೇರಳ ಈಗ ವೃದ್ಧಾಶ್ರಮವಾಗಿದೆ. ಹಾಗಾಗಿ ನಾವು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಇದಾಗಿದೆ. ಎಲ್ಲಾ ಯುವಕರು ಹೊರಗೆ ಹೋಗುತ್ತಿದ್ದಾರೆ. ಯಾಕೆಂದ್ರೆ ಏನೂ ಇಲ್ಲ. ಅವರಿಗೆ ಉದ್ಯೋಗ ಸಿಗಲು ಯಾವುದೇ ಯೋಜನೆಗಳಿಲ್ಲ. ನೀವು ಬೆಂಬಲಿಸುತ್ತಿರುವ 4 ಸ್ವತಂತ್ರ ಶಾಸಕರಿದ್ದಾರೆ. ಅವರು ಸಿಪಿಎಂ ಪಕ್ಷವನ್ನು ತೊರೆದಿದ್ದಾರೆ. ಈಗ ಅವರು ಗೆಲ್ಲುವ ಮತ್ತು UDF ಮತ್ತು LDF ಒಂದು ನಾಟಕೀಯ ಅಂತ್ಯಕ್ಕೆ ಸಮಾನವಾಗಿ ಸಿದ್ಧವಾಗಿರುವ ಸಾಧ್ಯತೆಯಲ್ಲಿ ಅವರು ನಿಮಗೆ ಕೈಕೊಟ್ಟು ಸಿಪಿಎಂಗೆ ಹಿಂತಿರುಗುವುದಿಲ್ಲ ಎಂದು ನೀವು ಎಷ್ಟು ಖಚಿತವಾಗಿ ಹೇಳಬಲ್ಲಿರಿ? ಇಲ್ಲ, ಕೇರಳದಲ್ಲಂತೂ ಆಯಾರಾಮ್ ಗಯಾರಾಮ್ ನಡೆಯೋದಿಲ್ಲ. ಅದು ಕೇರಳದಲ್ಲಿ ಸಹಾಯ ಮಾಡುವುದಿಲ್ಲ. ಈ 4 ಪ್ರಮುಖ ನಾಯಕರು CPMನಲ್ಲಿ ಏಕೆ ಬಂಡಾಯವೆದ್ದಿದ್ದಾರೆ? ಅದು ಒಂದು ಮುಖ್ಯ ವಿಷಯ.
ಇದು ಹಿಂದೆ ನಡೆದಿಲ್ಲ. ಚುನಾವಣೆಯ ನಂತರ ಸಿಪಿಎಂನಿಂದ ಯಾರೂ ಬಂಡಾಯ ಏಳುವುದಿಲ್ಲ. ಅಂದ್ರೆ ಸಿಪಿಎಂನಲ್ಲಿ ಏನೋ ಕೊಳತಿದೆ. ಕೇರಳದಲ್ಲಿ ಇದು ಹಿಂದೆಂದೂ ನಡೆದಿಲ್ಲ. ಯಾಕೆಂದ್ರೆ ಇಲ್ಲಿನ ಪಕ್ಷದ ಕಾರ್ಯದರ್ಶಿ ತನ್ನ ಹೆಂಡತಿಗೆ ಸೀಟು ಕೊಡುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಅಳಿಯನಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಮತ್ತು ಬೇರೆ ಕಡೆಗಳಲ್ಲಿಯೂ ಅಭ್ಯರ್ಥಿಗಳ ಆಯ್ಕೆ ಮತ್ತು ಸಿಪಿಎಂ ಕಾರ್ಯನಿರ್ವಹಿಸುತ್ತಿರುವ ರೀತಿಯ ಬಗ್ಗೆ ಜನರಿಗೆ ಸಂತೋಷವಿಲ್ಲ. ಅದಕ್ಕಾಗಿಯೇ ಕೇರಳ ರಾಜ್ಯದಲ್ಲಿ ಈ ಬಂಡಾಯ ನಡೆಯುತ್ತಿದೆ. ಖಂಡಿತ ಅವರಲ್ಲಿ ಕೆಲವರು ಗೆಲ್ಲುತ್ತಾರೆ. ಖಂಡಿತವಾಗಿಯೂ ಅವರು ಗೆಲ್ಲುತ್ತಾರೆ ಮತ್ತು ಅವರು ನಮ್ಮ ಭಾಗವಾಗುತ್ತಾರೆ. ಹಾಗಾಗಿ ನೀವು ನಿಮ್ಮ ಪ್ರಮುಖ ಚುನಾವಣಾ ಪ್ರಚಾರಗಳಲ್ಲಿ ಒಂದು ಈ ವದಂತಿ ಮತ್ತು ಬಿಜೆಪಿ ಮತ್ತು ಎಲ್ಡಿಎಫ್ ಒಟ್ಟಿಗೆ ಸೇರುವುದರ ಬಗ್ಗೆ. ಯಾವುದೇ ಸತ್ಯಾಂಶಗಳಿಲ್ಲ. ಆದರೆ ನೀವು ಸತ್ಯಾಂಶಗಳನ್ನು ನೋಡಿದರೆ ನಿಮಗೆ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರಲ್ಲಿ ಸ್ಪಷ್ಟ ಮುನ್ನಡೆ ಇದೆ. ಆದರೆ ಹಿಂದೂಗಳಲ್ಲಿ ನಿಮಗೆ ಸ್ಪಷ್ಟ ಸೋಲು ಇದೆ. ಹಿಂದೂಗಳು ಎಲ್ಡಿಎಫ್ ಮತ್ತು ಹಿಂದೂಗಳು ಬಿಜೆಪಿಯ ಬೆಂಬಲಿಗರು. ಅದೇ ಮುಖ್ಯ ಸ್ಪರ್ಧೆ. ಬಿಜೆಪಿಯು ಎಲ್ಡಿಎಫ್ನಿಂದ ಹಿಂದೂಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದೆ. ಅವರು ಹೋರಾಡುತ್ತಿರುವಾಗ ಅವರು ಒಂದಾಗುತ್ತಿದ್ದಾರೆ ಎಂದು ನೀವು ಹೇಗೆ ಹೇಳುತ್ತೀರಿ? ಇದರಲ್ಲಿ ಅವರೇ ಮುಖ್ಯ ಶತ್ರುಗಳು. ಇಲ್ಲ, ಅವರ ಮುಖ್ಯ ಅಜೆಂಡಾ, ಮೋದಿಯವರ ಮುಖ್ಯ ಅಜೆಂಡಾ ಕಾಂಗ್ರೆಸ್ ಪಕ್ಷವನ್ನು ಮುಗಿಸುವುದು. ಹಾಗಾಗಿ ಕೇರಳದಲ್ಲಿ ಅವರು ಯಾವುದೇ ಖಾತೆ ತೆರೆಯುವುದಿಲ್ಲ ಎಂದು ಅವರಿಗೆ ತಿಳಿದಿದೆ. ಕೇರಳದಲ್ಲಿ ಬಿಜೆಪಿಗೆ ಎಂಎಲ್ಎಗಳಿಲ್ಲ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಅವರ ಮತಪಾಲು 15%ಕ್ಕಿಂತ ಕಡಿಮೆ ಇದೆ. ಸಂಸತ್ ಚುನಾವಣೆಯಲ್ಲಿ ಅವರು ಸ್ವಲ್ಪ ಹೆಚ್ಚು ಪಡೆದಿದ್ದಾರೆ. ಕೇರಳದಲ್ಲಿ ಅವರು ಯಾವುದೇ ಮುನ್ನಡೆ ಸಾಧಿಸುವುದಿಲ್ಲ ಎಂಬುದು ಮೋದಿ ಮತ್ತು ಅಮಿತ್ ಶಾಗೆ ಕೂಡ ಗೊತ್ತಿದೆ ಎಂದು ನನಗನಿಸುವುದಿಲ್ಲ. ಹಾಗಾಗಿ ಕಾಂಗ್ರೆಸ್ ಅನ್ನು ಸೋಲಿಸುವುದೇ ಅವರ ಅಜೆಂಡಾ ಆಗಿರುತ್ತದೆ. ಒಂದು ವೇಳೆ ಬಿಜೆಪಿ ಸರ್ಕಾರ ರಚಿಸಿದ್ದರೆ ಅವರ ಬಳಿ ಇನ್ನೊಂದು ಕಾರ್ಯತಂತ್ರ ಇರುತ್ತಿತ್ತು. ಇಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲು ಬಯಸುತ್ತಾರೆ. ಆದರೆ ಅದು ಇಲ್ಲಿ ಆಗುವುದಿಲ್ಲ. ಮತ್ತು ಮೇಲಾಗಿ ಈ ಸಿಪಿಎಂ, ಖಂಡಿತ ನೀವು ನನಗೆ ಸರಿಯಾಗಿಯೇ ಹೇಳುತ್ತಿದ್ದೀರಿ, ಕಾಲಕ್ರಮೇಣ ಸಿಪಿಎಂ ಇಲ್ಲಿ ಹಿಂದೂ ಪಕ್ಷವಾಗಿದೆ. ಆದರೆ ಈಗ ಅವರು ನಿರಂತರವಾಗಿ ಇಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಸಂಸತ್ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯವರು ಕೇವಲ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದರು. ಅವರು ಕೇವಲ ಅದರ ಬಗ್ಗೆ ಮಾತನಾಡುತ್ತಿದ್ದರು. ಅದು ಅವರು ನೀಡಿದ ಏಕೈಕ ಭಾಷಣವಾಗಿತ್ತು. ಆದರೆ ಅಲ್ಪಸಂಖ್ಯಾತರು ನಮ್ಮೊಂದಿಗೆ ನಿಂತರು ಮತ್ತು ಬಹುಸಂಖ್ಯಾತರು ಕೂಡ. ಹಾಗಾಗಿ ಈಗ ಅವರು ಹಿಂದೂ ಬಹುಸಂಖ್ಯಾತವಾದವನ್ನ ಒಂದು ವಿಷಯವಾಗಿ ಕೈಗೆತ್ತಿಕೊಂಡಿದ್ದಾರೆ. ಅವರು ಶಬರಿಮಲೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರು ಅಗೋಳ ಅಯ್ಯಪ್ಪ ಸಂಗಮಂ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಂದರೆ ಸಾರ್ವತ್ರಿಕ ಅಯ್ಯಪ್ಪ ಸಮ್ಮಿಲನ. ಈ ಎಲ್ಲಾ ವಿಷಯಗಳು ಸಿಪಿಎಂ ಮತಗಳು ಬಿಜೆಪಿಗೆ ಹೋಗುವುದನ್ನು ತಡೆಯಲು ಇದ್ದವು. ಆದರೆ ಅದೂ ಕೂಡ ಕೆಲಸ ಮಾಡಲಿಲ್ಲ. ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಒಂದು ಭಾಗವು ಬಿಜೆಪಿಗೆ ಸೇರಿತ್ತು. ಈಗ ಬಿಜೆಪಿಯ ಬಹುಪಾಲು, ಸಿಪಿಎಂನ ಬಹುಪಾಲು ಕಾರ್ಯಕರ್ತರು ಸಿಪಿಎಂಗೆ ಹೋಗುತ್ತಿದ್ದಾರೆ. ಹಾಗಾಗಿ ಅವರು ಒಂದು ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುತ್ತಿದ್ದಾರೆ. ಅವರ ಈಗಿನ ನೀತಿಯು ಹಿಂದೂಗಳ ಒಂದು ರೀತಿಯ ತುಷ್ಟೀಕರಣವಾಗಿದೆ. ಆದರೆ ಇದೂ ಕೂಡ ಸರಿಹೋಗೋದಿಲ್ಲ. ಯಾಕೆಂದರೆ ಶಬರಿಮಲೆಯಲ್ಲಿ ಸಿಪಿಎಂನ 4 ನಾಯಕರು ಜೈಲಿನಲ್ಲಿದ್ದರು. ಈಗ ಅವರು ಸರ್ಕಾರದ ಒತ್ತಡದ ಕಾರಣದಿಂದ ಹೊರಗಿದ್ದಾರೆ ಹಾಗೂ 90 ದಿನಗಳ ನಿಗದಿತ ಸಮಯದೊಳಗೆ ಅವರು ಅದನ್ನು ನೀಡಿಲ್ಲ. ಚಾರ್ಜ್ ಶೀಟ್. ಅದಕ್ಕಾಗಿಯೇ ಅವರಿಗೆ ಜಾಮೀನು ಸಿಕ್ಕಿತು. ಶಬರಿಮಲೆ ಚಿನ್ನದ ಕಳ್ಳತನದಲ್ಲಿ ನೇರವಾಗಿ ಭಾಗಿಯಾಗಿರುವ ಆ ಅಪರಾಧಿಗಳ ವಿರುದ್ಧ ಸಿಪಿಎಂನಂತಹ ಪಕ್ಷ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜನರೆಲ್ಲರೂ ಯಾಕೆ ಎಂದು ಕೇಳುತ್ತಿದ್ದಾರೆ. ಶಬರಿಮಲೆ ದೇಗುಲದಿಂದ ಚಿನ್ನ ಕದಿಯುವಲ್ಲಿ ನೇರವಾಗಿ ಭಾಗಿಯಾಗಿರುವ ಆ ಜನರ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಸಿಪಿಎಂ ಯಾಕೆ ಹಿಂಜರಿಯುತ್ತಿದೆ? ಅದೇ ಸಮಯದಲ್ಲಿ ಮೆರವಣಿಗೆಗಳಿಗಾಗಿ ಪಕ್ಷದ ನಿಧಿ ಕಳ್ಳತನದ ಆರೋಪವಿದ್ದ ವ್ಯಕ್ತಿಯನ್ನು ಅವನನ್ನು ಅಮಾನತು ಮಾಡಲಾಗಿದೆ. ಇದು ದ್ವಂದ್ವ ನೀತಿ. ಆದ್ದರಿಂದ ಈ ಅಂಶಗಳಿಗೆ ಸಿಪಿಎಂ ಉತ್ತರಿಸಲು ಸಾಧ್ಯವಿಲ್ಲ. ನೀವು ಎಸ್ಡಿಪಿಐ ಬಗ್ಗೆ ಮಾತನಾಡಿದ್ದೀರಿ ಮತ್ತು ಅವರು ಎಡಪಕ್ಷಗಳೊಂದಿಗೆ ಇದ್ದಾರೆ ಎಂದು ಆರೋಪಿಸುತ್ತಿದ್ದೀರಿ. ನಿಮ್ಮ ಪಕ್ಷ ಕೂಡ ಪ್ರಣಯ್ ಹೇಳಿದ ಹಾಗೆ ಅದು ಹೆಚ್ಚಾಗಿ ಕ್ರಿಶ್ಚಿಯನರು ಮತ್ತು ಮುಸ್ಲಿಮರು ಮತ್ತು ಜಮಾತ್ನ ಅಲ್ಪಸಂಖ್ಯಾತರ ಮತವನ್ನು ಅವಲಂಬಿಸಿದೆ. ಅದು ಮತ್ತೆ ನಿಮ್ಮ ಬಳಿಗೆ ಬರುವ ಒಂದು ಟೀಕೆಯಾಗಿದೆ. ನಿಮ್ಮ ಮುಸ್ಲಿಂ ಮತದಾರರನ್ನು ಕ್ರೋಢೀಕರಿಸಲು ನೀವು ಅಂತಹ ಶಕ್ತಿಗಳನ್ನು ಸಂಪರ್ಕಿಸುತ್ತಿದ್ದೀರಿ ಎಂದು ಹೇಳುತ್ತದೆ. ಇಲ್ಲಿ 2 ವಿಷಯಗಳಿವೆ. 1, ಇದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಪ್ರತಿ ಕ್ರೋಢೀಕರಣಕ್ಕೆ ಕಾರಣವಾಗುವುದಿಲ್ಲವೇ? ಮತ್ತು 2ನೇದು, ನಿಮಗೆ ಹಿಂದೂ ಮತಗಳು ಬೇಕು. ನಿಮ್ಮ ಮುಸ್ಲಿಂ ಮತದಾರರನ್ನು ಉಳಿಸಿಕೊಳ್ಳಲು ಅಥವಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಲು ನೀವು ಪ್ರಯತ್ನಿಸುತ್ತಿರುವುದರಿಂದ ನೀವು ಅದನ್ನು ಕಳೆದುಕೊಳ್ಳುತ್ತಿದ್ದೀರಾ? ಇಲ್ಲ. ಒಂದು ವಿಷಯ ಬಹಳ ಸ್ಪಷ್ಟವಾಗಿದೆ. ನಮ್ಮ ಮತ ಬ್ಯಾಂಕ್ ಅಖಂಡವಾಗಿದೆ. ಕೇರಳದಲ್ಲಿ ಕ್ರಿಶ್ಚಿಯನ್ನರು, ಮುಸ್ಲಿಮರು ಮತ್ತು ಹಿಂದೂಗಳ ಒಂದು ವರ್ಗ ಅಖಂಡವಾಗಿದೆ. ಯಾವುದೇ ವ್ಯತ್ಯಾಸವಿಲ್ಲ. ಇದನ್ನು ಬದಲಾಯಿಸಲು ಪ್ರಯತ್ನಗಳು ನಡೆದವು.
ಮತ್ತು ಬಿಜೆಪಿ ಅದನ್ನು ಬದಲಾಯಿಸಲು ಬಯಸಿತು. ಬಿಜೆಪಿ ಕ್ರಿಶ್ಚಿಯನ್ನರನ್ನ ಸೆಳೆಯಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿತು, ಆದರೆ ಅದು ನಡೆಯುತ್ತಿಲ್ಲ. ಪ್ರಧಾನಮಂತ್ರಿಯವರು ನವದೆಹಲಿಯಲ್ಲಿರುವ ಚರ್ಚ್ಗೆ ಕ್ರಿಶ್ಚಿಯನ್ ಆಚರಣೆಗೆ ಹೋಗುತ್ತಿದ್ದಾರೆ ಮತ್ತು ಅದೇ ಸಮಯದಲ್ಲಿ ಒರಿಸ್ಸಾದಲ್ಲಿ ಸನ್ಯಾಸಿನಿಯರು ಮತ್ತು ಪಾದ್ರಿಗಳ ಮೇಲೆ ಹಲ್ಲೆ ನಡೆಸಲಾಯಿತು. ಹಾಗಾದರೆ ಎಲ್ಲಿ ಜನರ ಭಾವನೆಗಳು ಏನಿರುತ್ತವೆ, ಏನಾಗಿರುತ್ತವೆ? ಇಂದು ವಿದೇಶಿ ದೇಣಿಗೆ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಿದ್ದುಪಡಿ ಮಾಡಲಿದೆ. ಈ ಸುದ್ದಿ ಬರುತ್ತಿದೆ. ಅದು ಕೂಡ ಕೇರಳದಲ್ಲಿನ ಒಂದು ಪ್ರಮುಖ ವಿಷಯವಾಗಿದೆ. ಕ್ರಿಶ್ಚಿಯನ್ ಬಿಷಪ್ಗಳು ಮತ್ತು ಅವರ ಸಂಸ್ಥೆಗಳಿಗೆ ಅವರಿಗೆ ವಿದೇಶಿ ಹಣ ಸಿಗಬಹುದು. ಹಾಗಾಗಿ ಆ ಬೆಳವಣಿಗೆ ಕೂಡ ನಮಗೆ ಸಹಾಯ ಮಾಡಲಿದೆ ಮತ್ತು ನಮ್ಮ ಮತಬಲ ಅಬಾಧಿತವಾಗಿದೆ. ಯಾರೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರು ತಮ್ಮ ಮಟ್ಟದಲ್ಲಿ ಪ್ರಯತ್ನಿಸಿದರು, ಬಿಜೆಪಿ, ಆದರೆ ಅವರಿಗೆ ಸಾಧ್ಯವಿಲ್ಲ. ಅವರಿಗೆ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಮತ್ತು ಸಿಪಿಎಂ ಕೂಡ ಸ್ವಲ್ಪ ಮಟ್ಟಿಗೆ ಕ್ರಿಶ್ಚಿಯನ್ಸರನ್ನು ಓಲೈಸಲು ಪ್ರಯತ್ನಿಸುತ್ತಿತ್ತು, ಆದರೆ ಅದು ಫಲಿಸುತ್ತಿಲ್ಲ. ಹಾಗಾಗಿ ನನಗೆನ್ಸುತ್ತದೆ, ನಮ್ಮ ವೋಟ್ ಬೇಸ್ ಅಬಾಧಿತವಾಗಿದೆ ಮತ್ತು ಬಿಜೆಪಿ ಅಥವಾ ಸಿಪಿಎಂ ಕೂಡ ನಮ್ಮ ವೋಟ್ ಬ್ಯಾಂಕ್ಗೆ ಪ್ರವೇಶಿಸಿ ನಮಗೆ ಆತಂಕವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ನಿಮ್ಮ ವೋಟ್ ಬ್ಯಾಂಕ್ ಅಬಾಧಿತವಾಗಿದೆ ಎಂದು ನೀವು ಹೇಳುತ್ತಿದ್ದೀರಿ. ಹಾಗಾಗಿ ಅದು ನಿಮಗೆ ಏನನ್ನು ಕೊಡುತ್ತದೆ? ಕಳೆದ ಬಾರಿ ಇದ್ದಂತೆ 40-41 ಸೀಟುಗಳ ನೆಲೆ ಗೆಲ್ಲಲು ನೀವು ಇನ್ನೂ 30 ಸೀಟುಗಳನ್ನು ಪಡೆಯಬೇಕಾಗಿದೆ. ನೀವು ಇತ್ತೀಚಿನ ಸ್ಥಳೀಯ ಚುನಾವಣೆಗಳನ್ನು ನೋಡಿದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಪಿಎಂ ಮತ್ತು ಎಡರಂಗಕ್ಕೆ 50ರ ಆಸುಪಾಸಿನಲ್ಲಿ ನೆಲೆಯಿದೆ ಎಂಬುದನ್ನು ಅದೂ ತೋರಿಸುತ್ತದೆ. ಹಾಗಾಗಿ ಅವರಿಗೆ ರಚಿಸಲು ಅಥವಾ ಇನ್ನೂ 15-16 ಸೀಟುಗಳನ್ನು ಉಳಿಸಿಕೊಳ್ಳಲು ಕೇವಲ 15-16 ಸೀಟುಗಳು ಬೇಕಾಗಿವೆ. ಹಾಗಾದರೆ ಅಷ್ಟು ಸುಲಭವಾಗಿ ಅವರನ್ನು ಎಲ್ಲಿ ಉರುಳಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ಹೆಚ್ಚುವರಿ 5-6% ಮತಗಳು ಎಲ್ಲಿಂದ ಬರಲಿವೆ? ಅವು ಬಿಜೆಪಿಯಿಂದ ಬರಲಿವೆಯೇ ಅಥವಾ ಎಡರಂಗದಿಂದ ಬರಲಿವೆಯೇ? ರಾಜಕೀಯದಲ್ಲಿ 2+2 4 ಅಲ್ಲ. ಅದು ನಿಮಗೆ ಗೊತ್ತು ಅಶ್ವಾಜಿ, ಅದು ನಿಮಗೆ ಗೊತ್ತು. ಈಗ ರಾಜ್ಯದಲ್ಲಿನ ವಾತಾವರಣ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಏಕೆಂದರೆ ಕೇರಳದಲ್ಲಿ ಎಂದಿಗೂ 10 ವರ್ಷಗಳ ಆಡಳಿತ ಇರುವುದಿಲ್ಲ. ನಮಗೆ ಯಾವಾಗಲೂ 5 ವರ್ಷ. 5 ವರ್ಷದ ನಂತರ ನಾವು ಸರ್ಕಾರಗಳನ್ನು ಬದಲಾಯಿಸುತ್ತಿದ್ದೆವು. ಹಾಗಾಗಿ ನಿಜ ಹೇಳಬೇಕಂದ್ರೆ ಜನರಿಗೆ ಇದರಿಂದ ಬೇಸರವಾಗಿದೆ. ಯಾಕೆಂದ್ರೆ ಮತ್ತು ಅವರಿಗೆ ಬದಲಾವಣೆ ಬೇಕು. ಆ ಭಾವನೆ, ಜನರ ಆ ತುಡಿತ ನಮಗೆ ಲಾಭವನ್ನು ತಂದುಕೊಡಲಿದೆ. ಅದು ಕೇರಳದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆದ್ದರಿಂದ ನಾವು ಸ್ಪಷ್ಟ ಬಹುಮತದ ಮತಗಳನ್ನು ಪಡೆಯುತ್ತೇವೆ ಎಂದು ನಮಗೆ ತುಂಬಾ ವಿಶ್ವಾಸವಿದೆ. 2021ರ ಚುನಾವಣೆಯಲ್ಲಿ ಸುಮಾರು 7 ಸ್ಥಾನಗಳಿದ್ದವು. ಇದರಲ್ಲಿ ಗೆಲುವಿನ ಅಂತರವು 2000ಕ್ಕಿಂತ ಕಡಿಮೆ ಇತ್ತು ಮತ್ತು ಅವು ಹೆಚ್ಚಾಗಿ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿದ್ದವು. ನಿಮಗೆ ಗೊತ್ತಲ್ಲ, ಮಲಪ್ಪುರಂ, ಕಾಸರಗೋಡು, ಕೋಝಿಕ್ಕೋಡ್. ಈ ಬಾರಿ ಮುಸ್ಲಿಂ ಲೀಗ್ ನಾಯಕರೇ ಚಿಂತಿತರಾಗಿದ್ದಾರೆ. ಏಕೆಂದರೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಗಲ್ಫ್ನಿಂದ ಬರುವ ಮತದಾರರು ಆ ಯುದ್ಧದ ಕಾರಣದಿಂದಾಗಿ ಬರಲು ಸಾಧ್ಯವಾಗುವುದಿಲ್ಲ ಎಂದು. ಆದ್ದರಿಂದ ಅದು ಮತದಾನ ಮತ್ತು ತಮ್ಮ ಅಭ್ಯರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅವರು ಚಿಂತಿತರಾಗಿದ್ದಾರೆ. ಮುಸ್ಲಿಂ ಲೀಗ್ ಮೇಲೆ ಪರಿಣಾಮ ಬೀರಿದರೆ ಆಗ ಸ್ಪಷ್ಟವಾಗಿ ಮುನ್ನಿಗೂ ಕೂಡ ಪರಿಣಾಮ ಬೀರುತ್ತದೆ. ಹಾಗಾದರೆ ನಿಮಗೆ ಇದರ ಬಗ್ಗೆ ಚಿಂತೆ ಇದೆಯೇ? ಗಲ್ಫ್ ಯುದ್ಧದ ಬಗ್ಗೆ ಎಲ್ಲರೂ ಚಿಂತಿತರಾಗಿದ್ದಾರೆ. ಅಲ್ಲಿ ಆರ್ಥಿಕತೆಯು ಅಸ್ತವ್ಯಸ್ತವಾಗಿದೆ. ಇಂದು ನಮಗೆ 2-3 ಹೋಟೆಲ್ಗಳಿಂದ ಊಟ ಸಿಗುತ್ತಿಲ್ಲ, ಏಕೆಂದರೆ ಗ್ಯಾಸ್ ಇಲ್ಲ. ನಂತರ ನಾವು ಒಂದು ಚಿಕ್ಕ ಹೋಟೆಲ್ಗೆ ಹೋಗಿ ಊಟ ತೆಗೆದುಕೊಂಡೆವು. ಅಂದ್ರೆ ಅಲ್ಲಿ ಅವರು ಹೇಗೋ ಗ್ಯಾಸ್ ಹೊಂದಿಸ್ಕೊಂಡಿದ್ರು. ಹಾಗಾಗಿ ಇದು ಪರಿಣಾಮ ಬೀರುತ್ತಿದೆ. ಕೇರಳದ ಆರ್ಥಿಕತೆಯ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರುತ್ತಿದೆ. ಸಹಜವಾಗಿ ಕೆಲವರು ಬಂದು ಮತ ಚಲಾಯಿಸಲು ಬಯಸಿದ್ದರು. ಅವರಿಗೆ ಬರಲು ಸಾಧ್ಯವಿಲ್ಲ, ಅವರಿಗೆ ಪ್ರಯಾಣಿಸಲು ಸಾಧ್ಯವಿಲ್ಲ. ಈಗ ಇಲ್ಲ ಸರಿಯಾದ ಸಾರಿಗೆ ಸೌಲಭ್ಯಗಳು, ವಿಮಾನಗಳು ಹಾರಾಟ ನಡೆಸುತ್ತಿಲ್ಲ. ಹಾಗಾಗಿ ನಾವು ಅದನ್ನು ಎದುರಿಸುತ್ತಿದ್ದೇವೆ ಮತ್ತು ಅದು ಪರಿಣಾಮ ಬೀರುತ್ತಿದೆ. ನಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತಿದೆ. ಮತದಾನ ಮಾಡುವಾಗ ಕೂಡ ಕೆಲವರು ಚಾರ್ಟರ್ ಫ್ಲೈಟ್ಸ್ ತರಿಸಲು ಕೂಡ ಯೋಜಿಸುತ್ತಿದ್ದಾರೆ. ಈ ಬಾರಿ ಅದು ಆಗುತ್ತದೆಯೇ? ಅವರು ಚಾರ್ಟರ್ ಮಾಡಲಿದ್ದಾರೆಯೇ? ಕೆಲವರು ಅದನ್ನು ಮಾಡಲು ಬಯಸಿದ್ದರು. ಅದು ಕಾರ್ಯರೂಪಕ್ಕೆ ಬರ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಕೆಲವರು ಹಾಗೆ ಯೋಜಿಸುತ್ತಿದ್ದಾರೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿನ ನಿಮ್ಮ ಗೆಲುವಿಗೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಸಂಪೂರ್ಣ ಜಯ. ಆದರೆ ಲೋಕಸಭೆ ಮತ್ತು ವಿಧಾನಸಭೆಯ ನಡುವೆ ದೊಡ್ಡ ವ್ಯತ್ಯಾಸವಿದೆ. ನಿಮ್ಮ ಮತಗಳು ಯಾವಾಗಲೂ ಆ ವಿಷಯದಲ್ಲಿ ಕಡಿಮೆಯಾಗುತ್ತವೆ. ಆದರೆ ನಂತರ ಮತ್ತೊಮ್ಮೆ ಅಭಿನಂದನೆಗಳು, ನೀವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸೂಚಿಸಬಹುದು. ಆದರೆ ಸಮಸ್ಯೆ ಏನೆಂದರೆ, ನೀವು ಡೇಟಾವನ್ನು ನೋಡಿದರೆ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 5% ಮುನ್ನಡೆ ಸಾಧಿಸಿದ್ದೀರಿ. ಆದರೆ ಐತಿಹಾಸಿಕವಾಗಿ ನೀವು ಕಳೆದ ಕೆಲವು ಚುನಾವಣೆಗಳನ್ನು ನೋಡಿದರೆ ಸ್ಥಳೀಯ ಸಂಸ್ಥೆ
ನಂತರ 6 ತಿಂಗಳ ಬಳಿಕ ವಿಧಾನಸಭೆ CPM 6% ಮೇಲೆ ಇರುತ್ತದೆ ಮತ್ತು ನೀವು ಸ್ಥಳೀಯ ಸಂಸ್ಥೆಯಿಂದ ವಿಧಾನಸಭೆಗಳಿಗೆ 2% ಮೇಲೆ ಇರುತ್ತೀರಿ. ಹಾಗಾಗಿ ಅವು ನಿವ್ವಳವಾಗಿ 4% ಹೆಚ್ಚಾಗುತ್ತವೆ. ಹಾಗಾಗಿ ನೀವು 5% ಗೆದ್ದಿದ್ದೀರಿ, ಆದರೆ ಅವರು 4% ಹೆಚ್ಚಾಗಲಿದ್ದಾರೆ. ಹಾಗಾಗಿ ಇದು 1% ವ್ಯತ್ಯಾಸ. ಇದು ನಿಮಗೆ ತುಂಬಾ ಅಪಾಯಕಾರಿ. ಇಲ್ಲ, ಕೇರಳ ಯಾವಾಗ್ಲೂ ಹಾಗೆ 1%, 2%. ಕೋವಿಡ್ ಕಾರಣದಿಂದ ಹೇಗಾದರೂ ನೀವು 1% ಕಡಿಮೆ ಆಗಬಹುದು. ಇಲ್ಲ, ನಾವು ಗೆಲ್ಲುವುದು ಮತ್ತು ಸೋಲುವುದು ಕೇವಲ 1%, 2%ದಿಂದ ಯಾವಾಗಲೂ. ಅದು ಯಾವಾಗ್ಲೂ ಹಾಗೇನೆ. ಮತ್ತು ಅದು ಕೊನೆಯ ಬಾರಿಗೆ 4% ಆದದ್ದು ಕೋವಿಡ್ ಪರಿಸ್ಥಿತಿಯ ಕಾರಣದಿಂದಾಗಿತ್ತು. ಹಾಗಾಗಿ ಇದು ಒಂದು ನಿಯಂತ್ರಿತ ಚುನಾವಣೆ. 5ಕ್ಕಿಂತ ಹೆಚ್ಚು ಜನರು ಅವರ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ ಅಥವಾ ಪ್ರಚಾರ ಮಾಡುವಂತಿರಲಿಲ್ಲ. ಹೊರತು ನಾವು ಕೇಡರ್ ಪಾರ್ಟಿ ಅಲ್ಲ, ಅದು ನಿಮಗೆ ಗೊತ್ತಿದೆ. CPM 1 ಮತ್ತು RSS 1 ಕ್ಯಾಡರ್ ವ್ಯವಸ್ಥೆ. ಅವರು ಅದನ್ನು ಮಾಡಬಲ್ಲರು. ಆದರೆ ನಾವು ಕೇಡರ್ ಪಾರ್ಟಿ ಅಲ್ಲ. ಅದು ನಮ್ಮ ಮೇಲೆ ಬಹಳಷ್ಟು ಪರಿಣಾಮ ಬೀರಿತು. ಕಳೆದ ಕೋವಿಡ್ ಪರಿಸ್ಥಿತಿ ನಮಗೆ ವಿನಾಶವನ್ನ ಸೃಷ್ಟಿಸಿದೆ. ನಿಮಗೆ ಗೊತ್ತಾ, ನಿಮ್ಮ ಪ್ರಚಾರ ತಡವಾಗಿ ಪ್ರಾರಂಭವಾಗಿದ್ದು ಮತ್ತು ಈ ಅಂತರವು ತುಂಬಾ ಕಡಿಮೆಯಾಗಿದ್ದು LDF ತನ್ನ ಅಭ್ಯರ್ಥಿಗಳೊಂದಿಗೆ ಬಹಳ ಮುಂಚೆಯೇ ಹೊರಬಂದಿತ್ತು. ನಿಮಗೆ ಕೆಲವು ಆಂತರಿಕ ತೊಂದರೆಗಳಿದ್ದವು, ಅದರಿಂದಾಗಿ ನಿಮ್ಮ ವಿಳಂಬವಾಯಿತು. ಇದು ನೀವು ಗೆಲ್ಲಲೇಬೇಕೆಂದು ಹತಾಶರಾಗಿರಬೇಕಾದ ಒಂದು ಈ ಚುನಾವಣೆ. ಬೇರೆ ಸಮಯಕ್ಕಿಂತ ನಿರ್ದಿಷ್ಟವಾಗಿ ನೀವು ಏನು ಉತ್ತಮವಾಗಿ ಮಾಡುತ್ತಿದ್ದೀರಿ? ನೀವೇ ಹೇಳಿದ್ದೀರಿ 1% 2% ಎಂದು. ನಿಮ್ಮ ಗೆಲುವನ್ನು ಖಚಿತಪಡಿಸಿಕೊಳ್ಳಲು ನೀವು ನೀಡುತ್ತಿರುವ ನಿರ್ದಿಷ್ಟ ಒತ್ತಡ ಯಾವುದು? ಏಕೆಂದರೆ ಈ ಗೆಲುವು ಕಾಂಗ್ರೆಸ್ಗೆ ಬಹಳಷ್ಟು ಅರ್ಥವನ್ನು ನೀಡುತ್ತದೆ. ಕೇವಲ ಕೇರಳಕ್ಕೆ 10 ವರ್ಷಗಳ ಕಾಲ ಅಧಿಕಾರದಿಂದ ಹೊರಗಿದ್ದ ಕಾರಣಕ್ಕಾಗಿ ಮಾತ್ರವಲ್ಲ, ಆದರೆ ದೇಶದಾದ್ಯಂತ ನೀವು ಕಳೆದುಕೊಳ್ಳುತ್ತಿರುವ ಹೆಜ್ಜೆ ಗುರುತಿನ ಕಾರಣದಿಂದಾಗಿ. ಕೇರಳ ಚುನಾವಣೆ ಖಂಡಿತವಾಗಿಯೂ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಾರಿ ತೋರಿಸುತ್ತದೆ. ಖಂಡಿತವಾಗಿ. ನೀವು ಸರಿಯಾಗಿ ಹೇಳಿದಂತೆ ಮುಂಬರುವ ದಿನಗಳಲ್ಲಿ ಮೋದಿಯವರ ವಿರುದ್ಧ ಹೋರಾಡಲು ಇದು ನಮಗೆ ಸಹಾಯ ಮಾಡುತ್ತದೆ. ಅದು ನಿಜ. ನೋಡಿ, ನಮ್ಮ ಆಂತರಿಕ ಸಮಸ್ಯೆ ಎಂದು ನೀವು ಹೇಳುವುದು ಸರಿಯಲ್ಲ. ಭಾರತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಕೇರಳದಲ್ಲಿ ಬಂಡಾಯ ಅಭ್ಯರ್ಥಿಗಳಿಲ್ಲ. ಆದರೆ ಅದಕ್ಕೆ ಭಿನ್ನವಾಗಿ CPMನಲ್ಲಿ 4 ಅಥವಾ 5 ಜನರು ನಿಂತಿರುವುದನ್ನು ನೀವು ನೋಡಬಹುದು. ಮತ್ತು ನಮ್ಮ ಸೀಟು ಹಂಚಿಕೆ ಪಾಲುದಾರರ UDF ಪಾಲುದಾರರ ನಡುವೆ ತುಂಬಾ ಸುಗಮವಾಗಿತ್ತು. ತೊಂದರೆ ಇದೆ ಎನ್ನುವ ಒಂದೇ ಒಂದು ಸುದ್ದಿಯೂ ಬರಲಿಲ್ಲ. ನಿಮ್ಮ ಎಂಪಿಗಳು ಸ್ಪರ್ಧಿಸಲು ಬಯಸಿದ್ದರು. 2ನೇ ಭಾಗದ ಸಮಯ ಅದು UDF ಅಖಂಡವಾಗಿತ್ತು. ಕೆಲವು ಎಂಪಿಗಳು ಸ್ಪರ್ಧಿಸಲು ಬಯಸಿದ್ದರು, ಆದರೆ ಪಕ್ಷವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಎಂಪಿಗಳು ಸ್ಪರ್ಧಿಸುವುದಿಲ್ಲ. ಯಾಕೆಂದರೆ ಆಗ ಮತ್ತೊಂದು ಚುನಾವಣೆ ಬರುತ್ತದೆ, ತಲೆನೋವು ಬರುತ್ತದೆ, ಖಜಾನೆಯ ಮೇಲೆ ಒತ್ತಡ ಬೀಳುತ್ತದೆ. ಆದ್ದರಿಂದ ನಾವು ಯೋಚಿಸಿದೆವು, ನಾವು ಯಾವುದಕ್ಕೂ ಸ್ಪರ್ಧಿಸುವುದಿಲ್ಲ, ನಾವು ಎಂಪಿಗಳಿಗೆ ಯಾವುದೇ ಸೀಟುಗಳನ್ನು ನೀಡುವುದಿಲ್ಲ ಎಂದು. ಮತ್ತು ಈಗ ಕೂಡ ಸೀಟುಗಳನ್ನು ನಿರ್ಧರಿಸಿದಾಗ ನಾವು ಅದನ್ನು ಮೊದಲೇ ಮಾಡಿದ್ದೆವು. ಏಕೆಂದರೆ ನಾವು ಎಂದಿಗೂ ಅಂದುಕೊಂಡಿರಲಿಲ್ಲ ಚುನಾವಣೆ ಈ ರೀತಿ ಇರುತ್ತದೆ ಎಂದು. ತುಂಬಾ ದುರದೃಷ್ಟಕರ. ನಮಗೆ ಸ್ವಲ್ಪವೂ ಸಮಯವಿರಲಿಲ್ಲ. 2 ದಿನ ಮುಸ್ಲಿಮರ ಈ ಹಬ್ಬ ಈದಿತ್ತು. ಈಗ 5 ದಿನ ಈಸ್ಟರ್ ವಾರ ಇದೆ. ಹಾಗಾಗಿ ಪ್ರಚಾರಕ್ಕೆ ಸಮಯವೇ ಇಲ್ಲ. 6 ದಿನಗಳು. ಅದು ನಿಮಗೆ ಸ್ವಲ್ಪ ಹೊಡೆತ ಕೊಡುತ್ತಿದೆ. ಹೌದು. ಇಲ್ಲ, ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತಿಲ್ಲ. ಎಲ್ಲ ಹೊಸ ಅಭ್ಯರ್ಥಿಗಳ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ. ಆದರೂ ಇನ್ನೂ ಸಮಯವಿದೆ ಮತ್ತು ನಮ್ಮ ಜನರು ಫೀಲ್ಡ್ನಲ್ಲಿದ್ದಾರೆ. ಪಕ್ಷ ಅಲ್ಲಿ ಕೆಲಸ ಮಾಡುತ್ತಿದೆ ಅಲ್ವಾ? ಅಭ್ಯರ್ಥಿಗಳು ಹೊಸಬರು, ಆದರೆ ಪಕ್ಷ ಅಲ್ಲಿ ಕೆಲಸ ಮಾಡುತ್ತಿದೆ. ಇತರ ರಾಜ್ಯಗಳಂತಲ್ಲದೆ ಇಲ್ಲಿ ನಮ್ಮಲ್ಲಿ ಪಕ್ಷದ ವ್ಯವಸ್ಥೆ ಇದೆ. ಪಕ್ಷ ಹೋರಾಡುತ್ತಿದೆ. ನಾನು ರಾಜ್ಯದ ಯಾವುದೇ ಭಾಗದಿಂದ ಸ್ಪರ್ಧಿಸಬಲ್ಲೆ. ಪಕ್ಷ ಇದೆ. ಪಕ್ಷ ಮಾಡಬಲ್ಲದು. ನಾನು ಕೊಟ್ಟಾಯಂನಿಂದ ಸಂಸದನಾಗಿದ್ದೆ. ಅಲ್ಲಿ ನಾನು ಎಂದಿಗೂ ವಾಸಿಸಲಿಲ್ಲ. ಪಕ್ಷ ಅಲ್ಲಿದೆ. ಹಾಗಾಗಿ ಅವರು ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಅವರು ನನ್ನನ್ನು ಅಲ್ಲಿಂದ ಆಯ್ಕೆ ಮಾಡಿದರು. ಪಕ್ಷ ಹೋರಾಡುತ್ತಿದೆ. ಆದ್ದರಿಂದ ಅದರಲ್ಲಿ ಹೆಚ್ಚು ತೊಂದರೆಯಾಗುವುದಿಲ್ಲ. ಆದರೆ ಇದು ಬಿಜೆಪಿಯ ವಿನ್ಯಾಸವಾಗಿತ್ತು. ಅವರು ಅಸ್ಸಾಂ, ಪಾಂಡಿಚೇರಿ ಮತ್ತು ಕೇರಳದಲ್ಲಿ ನಮಗೆ ಅವಕಾಶಗಳಿದ್ದರೆ, ಹಾಗಾಗಿ ಅವರು ತಕ್ಷಣದ ಚುನಾವಣೆ ಮತ್ತು ಪಾಂಡಿಚೇರಿ ಮತ್ತು ಅಸ್ಸಾಂ ಮತ್ತು ತಮಿಳುನಾಡು ಅವರಿಗೆ 2 ತಿಂಗಳ ಸಮಯವನ್ನು ನೀಡಲಾಗಿದೆ. ವೈಷ್ಣವ್, ಕೇರಳ ಮತ್ತು ತಮಿಳುನಾಡು ಕೂಡ. ಆದ್ದರಿಂದ ಇದು ನಮ್ಮ ಮೇಲೆ ಆಡಿದ ಒಂದು ತಂತ್ರ. ಹಾಗಾಗಿ ನಾಯಕರು ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಈಗ ರಾಹುಲ್ ಗಾಂಧಿ ಕೇವಲ 2 ದಿನಗಳ ಕಾಲ ಮಾತ್ರ ಬರಬಲ್ಲರು. ಈಗ ನಾವು ಇನ್ನೂ 2 ದಿನಗಳಿಗಾಗಿ ವಿನಂತಿಸುತ್ತಿದ್ದೇವೆ. ಅವರು ಅದರೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾಗಿ ಇದನ್ನ ಚುನಾವಣಾ ಆಯುಕ್ತರು ಮಾಡಿದ್ದಾರೆ. ಅವರು ಕೇರಳಕ್ಕೆ ಪರಿಚಿತರಲ್ಲ. ಅವರು ಕೇರಳ ಕ್ಯಾಡರ್ನವರು. ಈದಿದೆ ಎಂದು ಅವರಿಗೆ ತಿಳಿದಿದೆ. ಇಲ್ಲಿ ಈ ಪವಿತ್ರ ವಾರ ಇದೆ ಎಂದು ಅವರಿಗೆ ತಿಳಿದಿದೆ. ಅವರು ಆ ರೀತಿ ಮಾಡಬಾರ್ದಿತ್ತು. ಈ ರೀತಿ ಮಾಡಲು ಬಿಜೆಪಿಯಿಂದ ಅವರ ಮೇಲೆ ಒತ್ತಡ ಹೇರಿರಬಹುದು. ಆದರೂ ನಮ್ಮ ಜನರು ಕ್ಷೇತ್ರದಲ್ಲಿದ್ದಾರೆ. ನಮಗೆ ತುಂಬಾ ವಿಶ್ವಾಸವಿದೆ. ಇಲ್ಲ, ನಿಮ್ಮ ಜನರು ಕ್ಷೇತ್ರದಲ್ಲಿದ್ದಾರೆ ಎಂದು ನೀವು ಹೇಳುತ್ತೀರಿ,
ಆದರೆ ಕಡಿಮೆ ಸಮಯವಿರುವುದರಿಂದ ಮತ್ತು ಇತರ ಪಕ್ಷಗಳಿಗೆ ಕಾರ್ಯಕರ್ತರು ಇರುವುದರಿಂದ ಅವರು ಮತಗಟ್ಟೆಗಳಲ್ಲಿದ್ದಾರೆ, ಅವರು ತಮ್ಮ ಜನರನ್ನು ಹೊರತಂದಿದ್ದಾರೆ. ನೀವು ನಾಯಕರನ್ನು ಹೊಂದಿರುವ ಪಕ್ಷ, ಆದರೆ ನಿಮ್ಮ ತಳಮಟ್ಟದ ಶಕ್ತಿ ಉಳಿದೆರಡು ಪಕ್ಷಗಳಷ್ಟು ಉತ್ತಮವಾಗಿಲ್ಲ. ಹಾಗಾದರೆ ಚುನಾವಣೆಯ ದಿನದಂದು ಅದರಿಂದ ನಿಮಗೆ ಪೆಟ್ಟು ಬೀಳುತ್ತದೆಯೇ? ಇಲ್ಲ, ಯಾಕೆಂದ್ರೆ ವಾಸುಜಿ, ಕೇರಳದಲ್ಲಿ ನಮ್ಮಲ್ಲೂ ಅರೆಕೇಡರ್ ವ್ಯವಸ್ಥೆ ಇದೆ. ಇತರ ರಾಜ್ಯಗಳಂತಲ್ಲದೆ ಇಲ್ಲಿ ನಮ್ಮಲ್ಲಿ ಅರೆಕೇಡರ್ ವ್ಯವಸ್ಥೆ ಇದೆ. ಪಕ್ಷವು ಬೂತ್ ಮಟ್ಟದಲ್ಲೂ ಇದೆ. ಅದಕ್ಕಾಗಿಯೇ ಏನದು ಪರಿಷ್ಕರಣೆಯಲ್ಲಿ ಸಮಸ್ಯೆಯಾಗಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಬೂತ್ನಲ್ಲೂ ನಮ್ಮ ಕಾರ್ಯಕರ್ತರಿದ್ದಾರೆ. ಸರ್, ಅದು ಇಲ್ಲಿ ಸಮಸ್ಯೆ ಅಲ್ಲ. ಇತರ ರಾಜ್ಯಗಳಾದ ಯುಪಿ, ಉತ್ತರ ಪ್ರದೇಶ, ಅಸ್ಸಾಂನಂತೆ ಸಂಪೂರ್ಣ ಅಳಿಸುವಿಕೆಯಲ್ಲ. ಇಲ್ಲಿ ಇದು ಕೇವಲ ಒಂದು ಎಲ್ಲೆಡೆ ನಮ್ಮ ಬೂತ್ ವ್ಯಕ್ತಿ ಇರ್ತಾರೆ ಮತ್ತು ಬೂತ್ ಮಟ್ಟದ ಏಜೆಂಟರು BLA ಇರ್ತಾರೆ. ಹಾಗಾಗಿ ನಮ್ಮ ಬೂತ್ ವ್ಯಕ್ತಿ ಮತ್ತು BLA ತುಂಬಾ ಜಾಗರೂಕರಾಗಿದ್ದಾರೆ. ಅದಕ್ಕಾಗಿಯೇ ಚುನಾವಣಾ ಆಯುಕ್ತರು ಇಲ್ಲಿ ಕೇರಳದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ 3 ಎಂಗಳ ಯುದ್ಧವನ್ನ ಯಾರು ಗೆಲ್ಲುತ್ತಿದ್ದಾರೆ? ಯಾರೋ ಹೇಳಿದ ಹಾಗೆ ಹಣ, ಮಾಧ್ಯಮ, ತೋಳ್ಬಲ. LDF ಅದು UDF ಎಂದು ಹೇಳುತ್ತದೆ, UDF ಅದು LDF ಎಂದು ಹೇಳುತ್ತದೆ, BJP LDF ಮತ್ತು UDF ಎಂದು ಹೇಳುತ್ತದೆ. ಯಾರು ಮೇಲಿದ್ದಾರೆ? ಈ ಮೂರು ಅಂಶಗಳು CPMನ ಬಳಿ ಇವೆ. ಅವರ ಬಳಿ ಸಾಕಷ್ಟು ಹಣವಿದೆ. ಅವರು ಹಾಕಿದ್ದ ಹೋರ್ಡಿಂಗ್ಗಳನ್ನ ನೀವು ನೋಡಬಹುದು. ನಾವು ಒಂದು ಬಡ ಪಕ್ಷ. 10 ವರ್ಷಗಳು ನಾವು ಅಧಿಕಾರದಲ್ಲಿಲ್ಲ. 15 ವರ್ಷ ದೆಹಲಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಹಾಗಾಗಿ CPM ಪ್ರಚಾರ ಮಾಡುತ್ತಿರುವ ರೀತಿಯನ್ನು ನೋಡಿ. ಎಲ್ಲೆಡೆ ಮುಖ್ಯಮಂತ್ರಿಗಳ ಫೋಟೋ ಮತ್ತು ಅವರ ಹೋರ್ಡಿಂಗ್ಗಳು. ನಮ್ಮ ಬಳಿ ಹೋರ್ಡಿಂಗ್ಗಳಿಲ್ಲ, ನಮ್ಮ ಬಳಿ ಹಣವಿಲ್ಲ. ಆದರೆ ಜನರು ಈ ಎಲ್ಲಾ ವಿಷಯಗಳನ್ನು ಪುನಃ ಅರಿತುಕೊಳ್ಳುತ್ತಾರೆ. ಚುನಾವಣೆಯ ಘೋಷಣೆಯ ಮೊದಲು ಅವರು ಸರ್ಕಾರದ ಹಣವನ್ನು ಬಳಸುತ್ತಿದ್ದಾರೆ. ಅದೇ ಹೋರ್ಡಿಂಗ್ಗಳನ್ನ ಪಕ್ಷದ ಹೋರ್ಡಿಂಗ್ಗಳಾಗಿ ಪರಿವರ್ತಿಸಲಾಯಿತು. ಈಗ ನೀವು ಇದೆಲ್ಲವನ್ನೂ ನೋಡಬಹುದು, ಆದರೆ ಅದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ. ಹಾಗಾದರೆ ನೀವು ಪ್ರಾಮಾಣಿಕವಾಗಿ ಅವರು ತಮ್ಮ ತಪ್ಪನ್ನು ಮುಚ್ಚಿ ಹಾಕಲು ಬಯಸಿದರು, ಆದರೆ ಅದರಿಂದ ಅದು ಸಫಲವಾಗುವುದಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನೀವು ಅಧಿಕಾರದಲ್ಲಿರುವುದು ಮುಸ್ಲಿಂ ಮತಗಳಿಂದಾಗಿ. ಅವರು ಜನಸಂಖ್ಯೆಯ ಸುಮಾರು 30%, 28%ದಷ್ಟಿದ್ದಾರೆ. ಅವರಲ್ಲಿ ನಿಮಗೆ ದೊಡ್ಡ ಬಹುಮತ ಸಿಗುತ್ತದೆ. ಹಾಗಾದರೆ ನೀವು ಅವರಿಗೆ ಮುಸ್ಲಿಂ ಲೀಗ್ಗೆ ಅನೇಕ ಸಚಿವ ಸ್ಥಾನಗಳನ್ನು ನೀಡಲಿದ್ದೀರಾ? ಮತ್ತು ನೀವು ಅವರಲ್ಲೊಬ್ಬರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಿದ್ದೀರಾ? ಈ 2 ಪ್ರಶ್ನೆಗಳಿಗೆ ಮುಸ್ಲಿಂ ಲೀಗ್ ಈಗಾಗಲೇ ಉತ್ತರಿಸಿದೆ. ಈಗಾಗಲೇ ಅವರು ಉತ್ತರ ನೀಡಿದ್ದಾರೆ. 1ನೇದಾಗಿ ಅವರು ಹೊಂದಿದ್ದರು. ಕಳೆದ ಬಾರಿ ಅವರು 27 ಸೀಟುಗಳನ್ನು ಪಡೆದರು. ಅವರು ರಾಜ್ಯದಲ್ಲಿ ಯಾವುದೇ ಸೀಟುಗಳಲ್ಲಿ ಹೆಚ್ಚಳವನ್ನು ಕೇಳಲಿಲ್ಲ. ಈ ಬಾರಿಯೂ ಅವರು 27 ಪಡೆದರು. ಅವರು 5 ಸಚಿವ ಸ್ಥಾನಗಳನ್ನ ಪಡೆದರು. ನಾವು ಮುಂದುವರಿಸಿ ಎಂದು ಹೇಳಿದೆವು. ಅವರ ಸುಪ್ರೀಮೋ ಹೇಳಿದರು. ಶ್ರೀ ಪಾಣಿಕರ್ ತಂಗಲ್ ಹೇಳ್ತಾರೆ, ನಾವು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಎಂದಿಗೂ ಬೇಡಿಕೆ ಇಡುವುದಿಲ್ಲ. ಇದು ತುಂಬಾ ಸ್ಪಷ್ಟವಾಗಿದೆ. ಆದರೆ ನೀವು ಅದನ್ನು ಅವರಿಗೆ ಕೊಡುತ್ತಿದ್ದೀರಾ? ಇಲ್ಲ, ನಾವು ಅದರ ಬಗ್ಗೆ ಚರ್ಚಿಸಿಲ್ಲ. ಆದರೂ ಅವರು ಹೇಳಿದರು, ನಾವು ಅದಕ್ಕಾಗಿ ಬೇಡಿಕೆ ಇಡುವುದಿಲ್ಲ. ಆದರೆ ನೀವು ನೀಡಬಹುದು. ಇಲ್ಲ, ಅದು ಸ್ವೀಕಾರಾರ್ಹವಲ್ಲ. ನನಗೆ ಗೊತ್ತು, ಈ ಪ್ರಶ್ನೆ ತುಂಬಾ ಬುದ್ಧಿವಂತಿಕೆಯ ಪ್ರಶ್ನೆ. ಇಲ್ಲ, ಎಲ್ಲಾ ಪ್ರಶ್ನೆಗಳು ಬುದ್ಧಿವಂತಿಕೆಯದ್ದೇ. ಇಲ್ಲ, ಅವರು ಈ ಸೀಟು ಹಂಚಿಕೆ ಮತ್ತು ಇತರ ವಿಷಯಗಳಲ್ಲಿ ಯಾವುದೇ ಇತರ ರಿಯಾಯಿತಿಗಳನ್ನು ಅಥವಾ ತಮಗಾಗಿ ಎಂದಿಗೂ ಕೇಳಲಿಲ್ಲ. ಹಾಗಾದರೆ 10 ವರ್ಷಗಳ LDF ಆಡಳಿತದಿಂದ ಜನರಿಗೆ ಉಂಟಾದ ಬೇಸರದ ಮೇಲೆ ನೀವು ಹೆಚ್ಚಾಗಿ ಅವಲಂಬಿತರಾಗಿದ್ದೀರಿ ಎಂದು ಕಾಣಿಸುತ್ತದೆ. ನೀವು ಹೇಳ್ತಿರುವಾಗ ನಿಮಗೆ ಗೊತ್ತಲ್ಲ, ನೀವು ಸಾಲದ ಹೊರೆ 6 ಲಕ್ಷ ಕೋಟಿ ರೂಪಾಯಿಗಳ ಬಗ್ಗೆ ಮಾತನಾಡುತ್ತೀರಿ. ಅದು ಸಾಲದ ಆರ್ಥಿಕತೆಯಾಗಿದೆ ಮತ್ತು ಹೀಗೆಯೇ ಮುಂದುವರಿಯುತ್ತದೆ. LDFನಿಂದ ಅವರಿಗೆ ಉಂಟಾಗಿರಬಹುದಾದ ಬೇಸರವನ್ನು ಹೊರತುಪಡಿಸಿ UDFಗೆ ಮತ ಹಾಕಲೇಬೇಕು ಎಂದು ಜನರಿಗೆ ಹೇಳಲು ನೀವು ನೀಡುತ್ತಿರುವ ದೊಡ್ಡ ಪ್ರೇರಣೆ ಏನು? ಇಲ್ಲ, ನಮ್ಮಲ್ಲಿ ಸಕಾರಾತ್ಮಕ ಕಾರ್ಯಸೂಚಿ ಇದೆ. ನಾವು ಕೇವಲ ಆಡಳಿತ ವಿರೋಧಿ ಅಂಶವನ್ನೇ ಅವಲಂಬಿಸಿಲ್ಲ. ಅದೇ ಸಮಯದಲ್ಲಿ ನಾವು ಜನರಿಗೆ, ಇಲ್ಲಿ ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಮಾಡುತ್ತೇವೆ ಎಂದು ಹೇಳುತ್ತಿದ್ದೇವೆ. ಮೊದಲನೆಯದಾಗಿ ನಾವು ರಾಹುಲ್ ಗಾಂಧಿಯವರಿಂದ 5 ಗ್ಯಾರಂಟಿಗಳನ್ನು ಘೋಷಿಸಿದ್ದೇವೆ. 1ನೇದು, ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್. 2ನೇದು, ಪಿಂಚಣಿಯನ್ನ 3,000ಕ್ಕೆ ಹೆಚ್ಚಿಸಲಾಗುವುದು ಅಥವಾ 25 ಲಕ್ಷ ವಿಮಾ ರಕ್ಷಣೆ. ವೈದ್ಯಕೀಯ ವಿಮೆ, ಪ್ರತಿ ಮನೆಗೆ ವೈದ್ಯಕೀಯ ವಿಮಾ ರಕ್ಷಣೆ. ನಂತರ 5,000 ರೂಪಾಯಿ. ಯುವಕರಿಗೆ ಬಡ್ಡಿರಹಿತ 5 ಲಕ್ಷ ರೂಪಾಯಿ ಮತ್ತು ಮಹಿಳೆಯರಿಗೆ ಹೋಗುವ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ. ಅದು ಕರ್ನಾಟಕ, ತೆಲಂಗಾಣ ಇತ್ಯಾದಿಗಳಲ್ಲಿ ಕೆಲಸ ಮಾಡಿದೆ. ಆದರೆ ಮತ್ತೊಮ್ಮೆ ಅದೇ ವಿಷಯ ಬರುತ್ತದೆ ಅಲ್ವೇ? ಯಾವ ಪಕ್ಷವೂ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನೀವು 6 ಲಕ್ಷ ಕೋಟಿ ಸಾಲವಿದೆ ಎಂದು ಹೇಳುತ್ತೀರಿ, ಆದರೂ ಅದನ್ನು ಸರಿದೂಗಿಸದ ಈ ರೀತಿಯ ಕಲ್ಯಾಣ ಕ್ರಮಗಳನ್ನು ನೀವು ಘೋಷಿಸುತ್ತೀರಿ. ನೋಡಿ, ನಾವು ಘೋಷಿಸಿರುವ 5 ಗ್ಯಾರಂಟಿಗಳನ್ನು ನೀವು ನೋಡಿದರೆ ಕೇವಲ 1 ಗ್ಯಾರಂಟಿ ಮಾತ್ರ ಖಜಾನೆಯ ಮೇಲೆ ಹೆಚ್ಚು ಒತ್ತಡವನ್ನು ಹಾಕುತ್ತಿದೆ.
ಆದರೆ ನಾವು ವಿವರವಾದ ಚರ್ಚೆ ನಡೆಸಿದ್ದೇವೆ ಮತ್ತು ಆ ಕಾರ್ಯಕ್ರಮವನ್ನು ಜಾರಿಗೊಳಿಸುವ ಮಾರ್ಗವನ್ನು ನಾವು ಕಂಡುಕೊಳ್ಳುತ್ತೇವೆ. ಅದನ್ನು ಮಾಡಲು ಹೆಚ್ಚು ಸಮಸ್ಯೆ ಆಗುವುದಿಲ್ಲ.